ನೋಡುವ ಹೇಗಿರ್ತದೆ ಅಂತ. ಈಸ್ಟರ್ ಡಿನ್ನರ್, ಮೊಟ್ಟೆನ ಡೆಕೋರೇಟ್ ಮಾಡಬೇಕಂತೆ. ಈಸ್ಟರ್ ಡಿನ್ನರ್ ಅಂತ ಹೇಳಿ ಮೊಟ್ಟೆ ಡೆಕೋರೇಟ್ ಮಾಡ್ಲಿಕ್ಕೆ ಕಳಿಸಿದ್ದಾರೆ. ಗೋ ಟು ಕೆಫೆ ಕೋಜಾ ಫಾರ್ ಎನ್ ಇವೆಂಟ್. ಸಾಫ್ಟ್ ಇದೆ, ಸಾಲ್ಟಿ ಇದೆ. ಹಾಗೆ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು. ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ DJ ಪ್ರಜ್ವಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜೆರಿ ಪಿನಾಕಲ್. And right now it's 10 o'clock. I have got class at 10 o'clock and I'm going to my class. I know I am late. And by the way, it's raining today in Hildesheim and I've got no umbrella, no cap, nothing. ನಂಗೆ ಗೊತ್ತಿತ್ತು ಅಂದರೆ ಮಳೆ ಬರಬಹುದಂತ, ಅದಕ್ಕೆ ನಾನು ಹುಡಿ ಹಾಕ್ಕೊಂಡು ಬಂದೆ. ಇಫ್ ಎನಿ ಕೇಸ್ ಮಳೆ ಬಂದರೆ ಇದಾದರೂ ಹಾಕ್ಕೋಬೋದು ಅಂತ. ಆ್ಯಂಡ್ ಇಟ್ ಈಸ್ ಡ್ರಿಸ್ಲಿಂಗ್ ರೈಟ್ ನಾವು. ಅದೊಂದು ಅಂದರೆ ಅಟ್ಲೀಸ್ಟ್ ಒಂದು ಕ್ಯಾಪ್ ಆದರೂ ತರಬೇಕಿತ್ತು. I forgot both cap as well as umbrella, and right now I don't have anything to protect myself from the rain other than this hoodie. ಇಷ್ಟೇ ಮಳೆ ಇದೆ ತೊಂದರೆ ಇಲ್ಲ ಮಾರೆ, ಇನ್ನು ಜೋರಾಗಿ ಮಳೆ ಬಂದರೆ ಐ ಮೈಟ್ ಹ್ಯಾವ್ ಟು ಸ್ಟ್ಯಾಂಡ್ ಸಮ್ವೇರ್. ಯಾಕಂದರೆ ಈ ಮಳೆಗೆ ಓಕೆ ಫೈನ್, ಬಟ್ ನಿಧಾನಕ್ಕೆ ಒದ್ದೆ ಆಗ್ತುಂಟು ಬಿಕಾಸ್ ಕಾಟನ್ ಅಲ್ಲ, ನೀರು ಹೀರ್ಕೊಂತಿದೆ. ಹೋಪ್ಫುಲಿ ಇಟ್ ಡಸಂಟ್ ರೈನ್ ಟೂ ಮಚ್, at least when I am outside of the class or outside anywhere. Most probably I'll be buying a umbrella or a cap. ಹಾಗೆ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು. ಅದೇನಂತ ನಾನು ಮನೆ ಹೋಗಿ ಡೀಟೇಲ್ ಆಗಿ ಹೇಳ್ತೀನಿ, ಯಾಕಂದರೆ ಇದು ಸಣ್ಣದ ದೊಡ್ಡ ಪ್ರಾಬ್ಲಮ್. ರೈಟ್ ನಾವು ವೇರ್ ಐ ಆಮ್ ಪ್ರೀವಿಯಸ್ಲಿ ಐ ಥಿಂಕ್ ಇದರ ಮುಂಚೆ ಐ ವಾಸ್ ಇನ್ ಬಸ್ ಸ್ಟ್ಯಾಂಡ್ ರೈಟ್ ಗೋಯಿಂಗ್ ಟು ಕಾಲೇಜ್, ಆ್ಯಂಡ್ ರೈಟ್ ನಾವು ಐ ಆಮ್ ನಿಯರ್ ಏಷ್ಯನ್ ಮಾರ್ಕೆಟ್ to buy some rice. I'll be buying rice and going back to my room. I have a class by the way at 12 o'clock. Last time ನಾನು ಈ ಟೈಪ್ ರೈಸ್ ತೊಗೊಂಡಿದ್ದಂತೆ, which is sticky rice, and right now I'm planning to buy this one only, Sona Masuri 5 kg bag. It cost me around 14.5 euro. ಯಾಕಂದರೆ I think it would last me around 1-2 months maybe, who knows. ಬಾಸುಮತಿ ತೊಗೊಂಡ್ಲ ಅಂತ ಅಮ್ಮನ ಹತ್ರ ಕೇಳಿದೆ, ಬಟ್ ಅಮ್ಮ ಹೇಳಿದರು ಅದು ಬೇಡ, ಅದು ಡೈಲಿ ತಿನ್ಲಿಕ್ಕೆ ಚೆನ್ನಾಗೋದಿಲ್ಲ ಅಂತೆ. ಸೊ ಐ ಬೆಟರ್ ಗೋ ವಿತ್ ಸೋನಾ ಮಸೂರಿ ಓನ್ಲಿ. ಅಕ್ಕಿಯನ್ನು 5 kg ಪ್ಯಾಕೆಟ್ ತೊಗೊಂಡೆ, ಯಾಕಂದರೆ ಎಲ್ಲರೂ ಪದೇ ಪದೇ ವಾರ ಬರಬೇಕಾಗ್ತದಲ್ಲ ಅಕ್ಕಿ ತೊಗೊಳ್ಲಿಕ್ಕೋಸ್ಕರ ಅಂತ. ಇರಲಿ ಬಿಡು ಅಂದೇ ಸರಿ ಒಂದು 5 kg ಪ್ಯಾಕೆಟ್ ತೊಗೊಂಡ್ರೆ ಆ್ಯಕ್ಚುಲಿ ಇದು ಚೀಪ್ ವರ್ಕೌಟ್ ಆಗ್ತದೆ. ಯಾಕಂದರೆ 1 kg ಪ್ಯಾಕು 3.5 euro, 5 kg ಪ್ಯಾಕೆಟ್ 14.5 euro. ಅಂದರೆ 3.5 euro ಅಂದರೆ 1 kg ನನಗೆ ಒಳ್ಳೆ ಎಕ್ಸ್ಟ್ರಾ ಫ್ರೀ ಬಂದಂಗೆ ಆಯಿತು. ಐ ವಿಲ್ ಜಸ್ಟ್ ಟೆಲ್ ಯು ಗೈಸ್ ವಾಟ್ ಜಸ್ಟ್ ಹ್ಯಾಪೆಂಡ್. ಆ್ಯಕ್ಚುಲಿ NLP ಕ್ಲಾಸ್ ಇದ್ದದ್ದು ನನಗೆ ಬೆಳಗ್ಗೆ 8:30 11:15 ತನಕ. ಸೊ ಅಲ್ಲಿ ಟೈಮ್ ಟೇಬಲಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ 2 ಗ್ರೂಪ್ ಇದೆ ಅಂತ. ಗ್ರೂಪ್ 1 8:30 to 10:15 ಆ್ಯಂಡ್ ಗ್ರೂಪ್ 2 ಸ್ಟಾರ್ಟಿಂಗ್ ಫ್ರಮ್ 10 o'clock to 11:45 ಅಂತ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ನಾನು ಅಂದ್ಕೊಂಡೆ 2 ಗ್ರೂಪ್ ಇದೆ ಅಲ್ಲ, ಅಲ್ಲಿ ಗೋ ಇನ್ ದ ಸೆಕೆಂಡ್ ಗ್ರೂಪ್. ವೈ ಟು ಗೋ ದ್ಯಾಟ್ ಅರ್ಲಿ? ಫಸ್ಟ್ ಆಫ್ ಆಲ್ ನೀನು ನೈಟ್ ಲೇಟ್ ಮಲಗಿದ್ದೆ, ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಸೆಕೆಂಡ್ ಗ್ರೂಪಲ್ಲಿ ಹೋಗೋಣ ಅಂತ. ಬಸ್ಸಲ್ಲಿ ಸಹ ಒಂದು ಕಿರಿಕಿರಿ ಆಗ್ತದೆ. ಏನಾಯ್ತಂದರೆ ನಾನು ಯೂನಿವರ್ಸಿಟಿದು ಪ್ರೀವಿಯಸ್ ಸ್ಟಾಪಲ್ಲಿ ಇಳ್ಕೊಳ್ಳಿಕ್ಕೆ ಆ ಬಡ್ಡಿ ಮಗ ಬಸ್ಸಿನವ ನನಗೆ ಇಲ್ಲಿ ಸ್ಟಾಪೇ ಕೊಡಲಿಲ್ಲ. ಪುನಃ ಹೋಗಿ ಯೂನಿವರ್ಸಿಟಿ ಹತ್ರ ಹೇಳಿದೆ. ಅಲ್ಲಿ ಫಸ್ಟ್ ಆಫ್ ಆಲ್ ಲೇಟ್ ಆಗಿದೆ ಅಂತ ಅಂದ್ಕೊಂಡೆ, 10:15 ಆಗಿ ಹೋಗಿದ್ದು, ಲೇಟ್ ಆಗಿತ್ತು ತುಂಬ. ಅದಕ್ಕೆ ಮತ್ತೆ ಈ ಆಪೋಸಿಟ್ ಸೈಡ್ ಕ್ರಾಸ್ ಮಾಡಿ ಇನ್ನೊಂದು ಬಸ್ ಹತ್ತಿ 1 number ಬಸ್ ಹತ್ತಿ ಐ ವಾಸ್ ಗೋಯಿಂಗ್ ಬ್ಯಾಕ್. ಅಲ್ಲಿ ಏನು ಸಿಗ್ತದೆ, ನನ್ನ ಒಬ್ಬ ಫ್ರೆಂಡ್ ಸಿಗ್ತಾನೆ ಶ್ರೀಧರ್. ನಾನು ಮೊನ್ನೆ ಅವನೊಟ್ಟಿಗೆ ಜಿಮ್ ಎಲ್ಲ ನೋಡ್ಲಿಕ್ಕೆ ಹೋಗಿದ್ದೆ ಅಲ್ಲ, ಆ್ಯಕ್ಚುಲಿ ಅವನ ಕ್ಲಾಸ್ ಅಟೆಂಡ್ ಮಾಡಿದ್ದ 8:30 ಬ್ಯಾಚ್ ಇದು. ಅವ್ನು ಹೇಳ್ತಿದ್ದ ಕ್ಲಾಸ್ ಅಟೆಂಡ್ ಮಾಡಿ ಬಂದೆ ಆಗೀಗಂತೆಲ್ಲ. ಅದಕ್ಕೆ ನಾನು ಸಹ ಹೇಳ್ತಿದ್ದೀನಿ ನಾನು ಇವಾಗ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಹಾಗೀಗಂತಲೇ ಹೇಳಿದಾಗ ಅವನು ಹೇಳ್ತಾನೆ 8:30 to 10 o'clock ದ್ಯಾಟ್ಸ್ ಆ್ಯಕ್ಚುಲ್ ಲೆಕ್ಚರ್, ಮತ್ತು 10 o'clock to 12 o'clock in 2 hours ಇದು ಏನು ಬರ್ದು ಲ್ಯಾಬ್ ಅಂತೆ, ಎಕ್ಸಸೈಸ್ ಲ್ಯಾಬ್, ದ್ಯಾಟ್ ಕೈಂಡ್ ಆಫ್ ಸ್ಟಫ್. ಐ ವಾಸ್ ಲೈಕ್ ವೇಟ್ ವಾಟ್? ನಾನು ಇಷ್ಟು ಬೆಳಗ್ಗೆ ಎದ್ದು 9:30 ಎದ್ದಿದ್ದೆ ಬೈ ದ ವೇ. ಬೇಗ ಎದ್ದು ಫುಲ್ ರೆಡಿಯೆಲ್ಲ ಆಗಿ ಬ್ರಷ್ ಗಿಶ್ ಮಾಡಿ ರೆಡಿಯಾಗಿ ಓಡೋಗಿದ್ದೀನಿ ಕ್ಲಾಸಿಗೆ ಲೇಟ್ ಆಯ್ತಂತ. ಆ್ಯಂಡ್ ಆಫ್ಟರ್ ಗೆಟ್ಟಿಂಗ್ ದೇರ್ ಐ ಗಾಟ್ ಟು ನೋ ದಟ್ ದೇರ್ ಈಸ್ ನೋ ಕ್ಲಾಸ್ ರೈಟ್ ನಾವು. ಮತ್ತೇನು ಮಾಡಿದೆ, ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ ಕೂಡಲೇ ಹಿಂದುಗಡೆಯಿಂದ ನನ್ನ 4 number ಬಸ್ ಬಂತು. ಬಸ್ ಹತ್ತಿದೆ ಸೀದಾ ರಿಟರ್ನ್ ಬಂದುಬಿಟ್ಟೆ. ಮತ್ತು ನೆಕ್ಸ್ಟ್ ಕ್ಲಾಸ್ ಇರೋದು 12 o'clock. 2 hours ಅಲ್ಲಿ ನಿಂದು ಏನು ಮಾಡೋದು ಅಂತ ಮನೆ ಹತ್ರ ಬರ್ಬೇಕಾದ್ರೆ ಏಷ್ಯನ್ ಮಾರ್ಕೆಟ್ ಕಂಡಿದ್ದು, ರೈಸ್ ಬೇಕಿತ್ತು. ಐ ಬ್ರಾಟ್ 1 5 kg ಪ್ಯಾಕ್ ಆಫ್ ರೈಸ್ ವಿಚ್ ಕಾಸ್ಟ್ ಮೀ 14.5 euro. ನಿಮ್ಗದು ಲಾಂಗ್ ಸ್ಪೀಚ್ ಕೇಳಿ ಬೋರ್ ಆಗಿರ್ಬೇಕಾ ಅಂತ. ಸೊ ರೈಟ್ ನಾವು ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಯೂನಿವರ್ಸಿಟಿ ಆ್ಯಂಡ್ ಟೈಮ್ ರೈಟ್ ನಾವು 11:30.
12 o'clock ನಂದು ಕ್ಲಾಸ್ ಇದೆ. ಐ ಆಮ್ ಗೋಯಿಂಗ್ ಹಾಫ್ ಆನ್ ಅವರ್ ಪ್ರೇಯರ್. ಸರ್ಪ್ರೈಸಿಂಗ್ ರೈಟ್. ಇವಾಗ ಒಂದು ಕೆಲಸ ಮಾಡ್ತೀನಿ. ತುಂಬ ಜನ ಕೇಳ್ತಿದ್ರು, ಶೋ ಮೀ ಹಿಲ್ಡರ್ಶಾನ್, ಹೌ ಇಟ್ ಲುಕ್ಸ್. I think yesterday was the better day, but today is way too cloudy. But still, right now you guys enjoy a short clip of Hildesheim. ಯೂನಿವರ್ಸಿಟಿಯಿಂದ ಒಂದು ಸ್ಟಾಪ್ ಹಿಂದೆ ಇಳ್ದಿದ್ದೀನಿ. ಮೋಸ್ಟ್ಲಿ ಇಲ್ಲಿಂದ ಹತ್ತಿರ ಅಂತ ಅಂದ್ಕೊಂಡು ಇಳಿದೆ. ಮಾತ್ರ ಇಲ್ಲಿ ರೋಡಲ್ಲಿ ನೀವು ನೋಡ್ಬೋದು ಚಂದ ಚೆರಿ ಬ್ಲಾಸಮ್. ಇದು ಖಾಲಿ ಟಿ ವಿಯಲ್ಲಿ ನೋಡಿದ್ದೆ, ಇದು ಫಸ್ಟ್ ಟೈಮ್ ನಾನು ನೋಡೋದು. ಪಿಂಕ್, ಒಳ್ಳೆ ಪಿಂಕ್ ಎಲೆ ಥರ. ರೈಟ್ ನಾವು ಐ ಹ್ಯಾವ್ ಗಾಟ್ ಸೋಷಿಯಲ್ ನೆಟ್ವರ್ಕ್ ಅನಾಲಿಸಿಸ್. ನಾನು ಶೋರ್ಟ್ ಡೇಟಾ ಅನಾಲಿಟಿಕ್ಸ್ ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಸೋಷಿಯಲ್ ನೆಟ್ವರ್ಕ್ ಅನಾಲಿಸಿಸ್. ಐ ಥಿಂಕ್ ಇಟ್ ಶುಡ್ ಬಿ ಇಂಟ್ರೆಸ್ಟಿಂಗ್. ಮತ್ತು ನೋಡುವ ಹೇಗಿರ್ತದೆ, ವಾಟ್ ದಿ ಸಬ್ಜೆಕ್ಟ್ ಇಸ್ ಅಬೌಟ್ ಆ್ಯಂಡ್ ಆಲ್. ಐ ಆಮ್ ಪ್ರಿಟಿ ಮಚ್ ಎಕ್ಸೈಟೆಡ್, ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್ ಸಬ್ಜೆಕ್ಟ್. ದೇರ್ ಇಸ್ ನೋ ಒನ್ ಇನ್ ದಿಸ್ ರೂಮ್. ಲುಕ್ಸ್ ಲೈಕ್ ಐ ಆಮ್ ದ ಓನ್ಲಿ ಒನ್. ಕ್ಲಾಸಿಂದ ಹೊರಗೆ ಬರ್ತಾ ಜಾಸ್ತಿ ಬೊಬ್ಬಾಗಲೇ ಆಗಲ್ಲ, ಕಾರಿಡೋರಲ್ಲಿ ಎಕೋ ಹೊಡಿರೋದೆ. ಏನಾಯ್ತು ಅಂದರೆ ದ ಟೈಮ್ ರೈಟ್ ನೌ ಇಸ್ 12:30. ಅರ್ಧ ಗಂಟೆ ಕ್ಲಾಸಲ್ಲಿ ಹೋಗುತ್ತೆ ಆ್ಯಂಡ್ ಕ್ಲಾಸ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್. ಆ್ಯಕ್ಚುಲಿ ವಿಷಯ ಏನಂದರೆ, ಫಾರ್ ಎವ್ರಿ ಸಬ್ಜೆಕ್ಟ್ ವಿ ಹ್ಯಾವ್ ಟು ರಿಜಿಸ್ಟರ್ ಇನ್ 2 places. It's drizzling right now. For every subject you have to register in 2 places, that in college website ಅಲ್ಲಿ ಮತ್ತು ಇನ್ನೊಂದು ವೆಬ್ಸೈಟ್ ಇದೆ LearnWeb ಅಂತ. ಸೊ LearnWebಲ್ಲಿ ರಿಜಿಸ್ಟರ್ ಮಾಡಿದಾಗ ವಿಲ್ ಗೆಟ್ ಟು ನೋ ಅಬೌಟ್ ಆಲ್ ದ ಅಪ್ಡೇಟ್ಸ್. ಯಾಕಂದರೆ ಪ್ರೊಫೆಸರ್ಸ್ಗೆಲ್ಲ ಐ ಥಿಂಕ್ ಅಲ್ಲಿ ಕನೆಕ್ಷನ್ ಇದೆಯಾ ಅಂತ. ಇದು ನಮ್ಮದು ಕಾಲೇಜ್ ವೆಬ್ಸೈಟ್ ಜಸ್ಟ್ ಫಾರ್ ಫಾರ್ಮ್ಯಾಲಿಟಿ ಐ ಗೆಸ್. ಕಾಲೇಜ್ ಲೆಕ್ಚರ್ ಅವರಿಗೆಲ್ಲ LearnWebಲ್ಲಿ ಕನೆಕ್ಷನ್ ಇದ್ದ ಕಾರಣ whoever registers in LearnWeb, they will be getting all those update emails and all. ಬೇಸಿಕಲಿ ಒಬ್ಬನು ರಿಜಿಸ್ಟರ್ ಮಾಡಿದ್ದ ನನ್ನ ಫ್ರೆಂಡ್. ಸೊ ಅವನು ಹೇಳ್ದ, ಅವನಿಗೊಂದು ಮೇಲ್ ಬಂದಿತ್ತು, ಅವನು ನೋಡಿರಲಿಲ್ಲ. ಸೊ ಅವನದು ಸಹ ಮಿಸ್ಟೇಕ್. ಇವಾಗ ಜಸ್ಟ್ ಮೇಲ್ ಓಪನ್ ಮಾಡಿ ನೋಡಿದಾಗ ಇಟ್ ವಾಸ್ ಕ್ಲಿಯರ್ಲಿ ರಿಟರ್ನ್ ಓವರ್ ದೆ ಕ್ಲಾಸ್ ವಿಲ್ ಸ್ಟಾರ್ಟ್ ಆನ್ 24th of April. ದ್ಯಾಟ್ಸ್ ನೆಕ್ಸ್ಟ್ ವೀಕ್. ಆ್ಯಂಡ್ ಅಗೇನ್ ಟುಡೇ ಐ ಡಿಂಟ್ ಹ್ಯಾವ್ ಎನಿ ಕ್ಲಾಸ್. ಬೆಳಗ್ಗೆದು ಕ್ಲಾಸ್ ನಾ ಮಿಸ್ ಮಾಡಿದೆ, ಇವಾಗಿದ್ದು ಕ್ಲಾಸ್ ಸರ್ ಮಿಸ್ ಮಾಡಿದೆ ಅಂತ ಹೇಳ್ಬೋದು. ಬ್ಯಾಕ್ ಇನ್ ದ ಯೂನಿವರ್ಸಿಟಿ. ಇವತ್ತು ಆಲ್ರೆಡಿ 14.25 euro ಸ್ಪೆಂಡ್ ಆಗೋಗಿದೆ. ನೋ ಐ ಬ್ರಾಟ್ 5 kg ಆಫ್ ರೈಸ್. ಥಿಂಕಿಂಗ್ ಲೈಕ್ ಲಂಚ್ ಏನಾದ್ರು ಬ್ರೆಡ್ ಏನಾದ್ರು ತೊಗೊಂಡೋಗೋಣ ಅಂತ. ಈಗ ಡೈರೆಕ್ಟ್ ನೈಟ್ ಕುಕ್ ಮಾಡೋಣ ಅಂತ. ಇವಾಗ ಮಧ್ಯಾಹ್ನ ಏನಾದ್ರು ಲೈಟಾಗಿ ಏನೋ ತಿನ್ನೋಣ ಅಂತ. I think something like farmers market, bio vegetables endedo aagta untu. But the thing about the bio vegetable, or let's say farmers market, is they are more expensive than what you get in Edeka, Lidl, Aldi and all. So adikke I don't think I'll be going for that. I was thinking of getting these salad bowl ante. ಒಮ್ಮೆ ಸಹ ತಿಂದಿಲ್ಲ. So I don't know how it's gonna taste. So I'm like, I'll skip it. ಡೋನಟ್ ಮತ್ತು ಒಂದು ಬನ್, ಐ ಡೋಂಟ್ ನೋ, ಅಲ್ಲಿ ಫ್ರೆಶ್ ಆಗಿ ಬಿಸಿ ಬಿಸಿ ಹಾಕಿದ್ರು. ಸೊ ಅದಕ್ಕೋಸ್ಕರ ಐ ಈಟ್ ದಿಸ್. ಒಂದು ಕೆಲಸ ಇತ್ತು, ಬಟ್ ಪೋಸ್ಟ್ ಆಫೀಸ್ ಈಸ್ ಕ್ಲೋಸ್ ರೈಟ್ ನೌ. ಇಟ್ ವಿಲ್ ಓಪನ್ at 2:30. अभी कितना देर टाइम है? 1 घंटा बाकी है ना, ಇನ್ನು 1 hour ಬಾಕಿ ಇದೆ. ಸೊ ವಿ ಆರ್ ಥಿಂಕಿಂಗ್, ವೈ ನಾಟ್ ಸ್ಪೆಂಡ್ ಟೈಮ್ ಹಿಯರ್. ಯಾಕಂದರೆ ಮಳೆ ಬರ್ತುಂಡು, ಎಲ್ಲಿ ಸುತ್ತಲಿಕ್ಕೆ ಸಹ ಆಗೋದಿಲ್ಲ. ಲೈಕ್ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಸಿಟ್ ದೇರ್. ಇದಂದರೆ ನಾರ್ಮಲ್ ಬ್ರೆಡ್ ಥರ ಇಲ್ಲ, ಸಾಲ್ಟೆಡ್ ಬ್ರೆಡ್ ಥರ ಚೆನ್ನಾಗಿದೆ. ಮಾಡಿದೆ ಬೇರೆ ಬ್ರೆಡ್ ಥರ ಹಾರ್ಡಿಲ್ಲ, ಸ್ವಲ್ಪ ಸಾಫ್ಟ್ ಇದೆ, ಸಾಲ್ಟಿ ಇದೆ, ಟೇಸ್ಟ್ ಇದೆ. ಓಕೆ, ಐ ಬ್ರಾಟ್ 800 ಗ್ರಾಮ್ ಚಿಕನ್. kg ಇಡ್ಲಿಕ್ಕಿದೆ, ಸಾರಿ ಬೈ ಮಿಸ್ಟೇಕ್. 800 ಗ್ರಾಮ್ ಚಿಕನ್ ತೊಗೊಂಡೆ ಫಾರ್ €3.05. ಓಕೆ, ಇದು ಐ ಥಿಂಕ್ ಇಟ್ ವಿಲ್ ಲಾಸ್ಟ್ ಮೀ ಫಾರ್ ಅಟ್ಲೀಸ್ಟ್ 2 days, ಅಟ್ಲೀಸ್ಟ್ 2 days. ಮತ್ತು ಇವತ್ತು 3 ಥೈ ಪೀಸ್ ತೊಗೊಂಡೆ ಅಂತ. ಇವತ್ತು ಕೇಳಿದೆ ಅವನಿಗೆ, ಕಟ್ ಮಾಡಿ ಕೊಡ್ತೀಯ ಅಂತ, ಅಲ್ಲಿ ಇದ್ರಲ್ಲ. ಈಸ್ ಲೈಕ್ ಫೈನ್, ಐಲ್ ಕಟ್ ಆ್ಯಂಡ್ ಯು.
ಓಕೆ, ನನ್ನ ಮನೆಗೆ ಹೋಗಿ ಒಂದು ಕಟ್ ಮಾಡೋ ಒಂದು ಕೆಲಸ ಉಳೀತು. ಜಸ್ಟ್ ಸ್ಕಿನ್ ಔಟ್ ಮಾಡೋದು, ಕ್ಲೀನ್ ಮಾಡೋದು, ಮ್ಯಾರಿನೇಟ್ ಮಾಡೋದು, ಇಡೋದು. ಇಟ್ಸ್ 3:10 ರೈಟ್ ನಾವು. ಲಂಚ್ ಐ ಡೋಂಟ್ ನೋ, ನೋಡಿದ್ರಲ್ಲ ಒಂದು ಡೋನಟ್, ಒಂದು ಬನ್ ತಿಂದೆ. ಇಟ್ ವಾಸ್ ಆ್ಯಕ್ಚುಲಿ ಗುಡ್. ಇನ್ನೊಂದು ತೊಗೊಳ್ಳುವ ಅಂತ ಎಡೆಕ ಹಿಂದೆ ಹೋಯಿತು. ಐ ಮೈಟ್ ಗೋ ಆ್ಯಂಡ್ ಬೈ ಒನ್ ಮೋರ್ ಆ್ಯಂಡ್ ಅದೇ ಒಂದು ತಿಂದು ಇದು ಮ್ಯಾರಿನೇಟ್ ಮಾಡಿ. ಆ್ಯಂಡ್ ದಿಸ್ ಪಾರ್ಟಿ ಎಟ್ ಕೆಫೆ ಗೋಜಾ ಈಸ್ಟರ್ ಡಿನ್ನರ್ ಅಂತೆ. ರೂಮಿಗೆ ಬಂದು ತುಂಬ ಹೊತ್ತಾಯಿತು. ಫ್ರೆಶ್ ಅಪ್ ಆದೆ, ಅಂದರೆ ಬಂದ ಕೂಡಲೇ ಒಂದು ಚಂದ ಬಿಸಿ ನೀರಲ್ಲಿ ಸ್ನಾನ ಮಾಡಿದೆ. ಆ್ಯಂಡ್ ದ ಟೆಂಪ್ರೇಚರ್ ಆಫ್ ಟುಡೇ ಈಸ್ ಅರೌಂಡ್ 10-12 ಆ್ಯಂಡ್ ಆಲ್. 10 ಆಗುತ್ತೆ, 11 ಆಗುತ್ತೆ, 12 ಆಗುತ್ತೆ. ಇಟ್ಸ್ ಬಿಟ್ವೀನ್ ದ್ಯಾಟ್. ಆ್ಯಂಡ್ ಟುಡೇ ಇಟ್ಸ್ ಲಿಟಲ್ ಬಿಟ್ ಕೋಲ್ಡ್. ಆಫ್ಟರ್ 3 ಲಾಂಗ್ ಡೇಸ್ ಐ ಟರ್ನ್ಡ್ ಆನ್ ದಿಸ್ ಹೀಟರ್. ಯಾಕಂದರೆ 3 ದಿನದಿಂದ ಸ್ವಲ್ಪ ತುಂಬಾ ಸೆಕೆ ಇತ್ತು, ಅದಕ್ಕೆ ನಾನು ಹೀಟ್ರ್ ಆನ್ ಮಾಡಿರಲಿಲ್ಲ. ಬಟ್ ಆಫ್ಟರ್ 3 ಲಾಂಗ್ ಡೇಸ್, 3 ಡೇಸ್ ಆಫ್ ಇತ್ತು, 3 ಡೇಸ್ ಆದಮೇಲೆ ದಿಸ್ ಹೀಟರ್ ಐ ಟರ್ನ್ ಇಟ್ ಆನ್. And right now what am I gonna do? I'll be marinating and keeping a chicken. ಅರ್ಧ ಅಂದರೆ 800 ಗ್ರಾಮ್ ತಂದಿದೆಯಲ್ಲ, ಅರ್ಧ ನಾಳೆಗೆ ಇಡುತ್ತೆ, ಅರ್ಧ ಇವತ್ತು ನೈಟಿಗೆ. ಸೊ ಬೇಸಿಕಲಿ ಐ ವಿಲ್ ಡೂ ಒನ್ ಥಿಂಗ್, ಐ ವಿಲ್ ಪ್ರಿಪೇರ್ ಮಾಡಿಟ್ಟೆ. ಯಾಕಂದರೆ 6 o'clock I have to go to ಕೆಫೆ ಕೂಜಾ ಫಾರ್ ದ್ಯಾಟ್ ಈಸ್ಟರ್ ಡಿನ್ನರ್. ಡೆಫಿನೆಟ್ಲಿ ತಿನ್ಲಿಕ್ಕೆ ಡಿನ್ನರ್ ಅಂತ ಹೆಸರಿಗೆ ಅಷ್ಟೇ, ತಿನ್ನಲಿಕ್ಕೆ ಏನೂ ಇಲ್ಲ. ಒಂದು 2-3 ಚಿಪ್ಸ, ಒಂದು 2-3 ಪೀಸ್ ಕೇಕ್ ಅಷ್ಟೇ ತಂದು ಇಟ್ಟಿರ್ತಾರೆ, ಬೇರೇನು ಇಟ್ಟಿರೋದಿಲ್ಲ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಮಚ್ ಆ್ಯಸ್ ವೆಲ್. ಸೊ ಅದಕ್ಕೆ ನಾನೇನು ಮಾಡೋಣ, ಚಿಕನ್ ಕರಿ ಮಾಡಿಟ್ಟು ಹೋಗೋಣ. ಬಂದು ಒಳ್ಳೆ ರೈಸ್ ಮಾಡಿ ತಿನ್ಬೋದಲ್ಲ. ಮ್ಯಾರಿನೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಇದೊಂದು ಅರ್ಧ ಗಂಟೆ ಒಂದು ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಬಂದು ನಾನು ಕರಿ ಮಾಡೋಣ ಅಂತ. ಯಾಕಂದರೆ ಇವಾಗ ಮಸಾಲೆ ಎಲ್ಲ ಹಚ್ಚಿಟ್ಟಿದ್ದಾರೆ, ಸ್ವಲ್ಪ ಹೊತ್ತು ಸೇರ್ಕೊಳ್ಳಿ ಮಸಾಲೆ. ಆಫ್ಟರ್ ದ್ಯಾಟ್ ಐ ವಿಲ್ ಬಿ ಕುಕಿಂಗ್ ಕರಿ. ಅದಾದಮೇಲೆ ದ ಟೈಮ್ ರೈಟ್ ನೈಸ್ 4:30, 5 o'clock ಬಂದು ಮಾಡಿ 6 o'clock ಐ ಹ್ಯಾವ್ ಟು ಗೋ ಟು ಕೆಫೆ ಕೋಜಾ ಫಾರ್ ಎನ್ ಇವೆಂಟ್ ಆಸ್ ಐ ಸೆಡ್. ಇವಾಗ ಪ್ಲ್ಯಾನ್ ಏನಂದರೆ, ಮಧ್ಯಾಹ್ನ ಅದು ಬಂದು ಅಂತಿದೆಯಲ್ಲ, ಸ್ವಲ್ಪ ಹಸು ಆಗ್ತಿದೆ. ಅಲ್ಲಿ ಬಿ ಪ್ರಿಪೇರಿಂಗ್ ಒನ್ ಪಾಸ್ತಾ. ನಿನ್ನೆ ನೈಟ್ ಊಟ ಮಾಡಿದೆಲ್ಲ, ಇಲ್ಲಿ ಬೀಟಿಂಗ್ ನಿನ್ನೆ ನೈಟ್ ಮಧ್ಯಾಹ್ನ ನಂಗೆ ನೆನಪಿಲ್ಲ. ಒಂದು ಪಾಸ್ತಾ ತಿಂತೀನಿ, ಮತ್ತು ಸೈಡ್ ಬೈ ಸೈಡ್ ಇದು ಇಟ್ಬಿಟ್ಟು ಐ ಬಿ ಹೆಡಿಂಗ್ ಔಟ್ ಫಾರ್ ಈಸ್ಟರ್. ಡನ್ ವಿತ್ ಪ್ರಿಪೇರಿಂಗ್ ಚಿಕನ್ ಕರಿ. 3 ವಿಸಿಲ್ ಆದರೆ ಚಿಕನ್ ಕರಿ ರೆಡಿ. ಅದಾದಮೇಲೆ ನಾನು ಐ ವಿಲ್ ಬಿ ಗೋಯಿಂಗ್ ಟು, ತುಂಬ ಸರಿ ಹೇಳಿದೆ ಈಸ್ಟರ್ ಪಾರ್ಟಿ ಇಷ್ಟು ಡಿನ್ನರಿಗೆ ಹೋಗ್ತೀನಿ ಅಂತ. ಡಿನ್ನರ್ ಅಂತಾರೆ, ಏನಾದ್ರು ತಿನ್ಲಿಕ್ಕೆ ಕೊಟ್ಟರೆ ಸಾಕು. ಬಿಕಾಸ್ ಲಾಸ್ಟ್ 2-3 ಟೈಮ್ಸ್ ಹೋದಾಗ ಒಂದು ಸಣ್ಣ ಬನ್ನು ಕೊಟ್ಟು ಕಳಿಸಿದ್ರು. ಫೈನ್, ಇದು ಸ್ವಲ್ಪ ತಿಂದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ಇನ್ನೂ ಹಾಫ್ ಆನ್ ಅವರ್ ಇದೆ, ತೊಂದರೆ ಇಲ್ಲ, ಐ ಕ್ಯಾನ್ ಮೇಕ್ ಇಟ್. ಅಲ್ಲ, ಇಲ್ಲಿದ್ದು ಮಳೆ ಅರ್ಥನೇ ಆಗೋದಿಲ್ಲ ಮಾರೆ. ಒಂದು ಬೇಗ ಬಂದು ಹೋಗಬೇಕು, ಇಲ್ದಿದ್ರೆ ಬರಲೇಬಾರ್ದು. ಇದು ಬೆಳಗ್ಗೆಯಿಂದ ಹನಿ 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 ಉಂಟಲ್ಲ, ಬೆಳಗ್ಗೆಯಿಂದ ಬರುತ್ತುಂಟು ಮಾರೆ, ಕಂಟಿನ್ಯೂಸ್ ನಾನ್ ಸ್ಟಾಪ್. ಇಲ್ಲಿದ್ದು ಮಳೆ ಅರ್ಥನೇ ಆಗೋದಿಲ್ಲ ಮಾರೆ. ಇವಾಗೇ ಟೈಮ್ 6:30, 5 ನಿಮಿಷದಲ್ಲಿ ಬಸ್ ಉಂಟು. ಐ ಬಿ ಗೋಯಿಂಗ್ ಟು ಕೆಫೆ ಕೂಜಾ. ನೋಡುವ ಹೇಗಿರ್ತದೆ ಅಂತ ಈಸ್ಟರ್ ಡಿನ್ನರ್. ಬಸ್ಸಲ್ಲಿ ಮತ್ತೆ ಕನ್ಫ್ಯೂಷನ್ ಆಗಿತ್ತು, ಅಂದರೆ ಆ ಸ್ಟಾಪಲ್ಲಿ ಇಳಿಯೋದಂತೆಲ್ಲ. ಬಟ್ ಸ್ಟಿಲ್ ಐ ಮೇಡ್ ಇಟ್. ರೈಟ್ ನೌ ಐ ಆಮ್ ರೈಟ್ ಔಟ್ಸೈಡ್ ಆಫ್ ದ ಕೆಫೆ ಕೂಜಾ. ನೋಡು ಇವತ್ತೇನಿರ್ತದಂತ. ಮೊಟ್ಟೆಯನ್ನು ಡೆಕೋರೇಟ್ ಮಾಡಬೇಕಂತ ಇಲ್ಲಿರೋ ಐಟಮ್ ಇಟ್ಕೊಂಡು. This is what I did. ಈಸ್ಟರ್ ಡಿನ್ನರ್ ಅಂತ ಹೇಳಿ ಮೊಟ್ಟೆ ಡೆಕೋರೇಟ್ ಮಾಡ್ಲಿಕ್ಕೆ ಕರೆಸಿದ್ದಾರೆ ಮಾರೆ. ಸಾಕು, ಓಕೆ ಫೈನ್, ಓಕೆ. ಎಂತ ಎಂಜಾಯ್ ಅಂತ ಇರಲಿಲ್ಲ. ಓ ಅದೇ ಕೈಯಲ್ಲಿ ಕಾಣ್ತಿದ್ಯಾ, ಮೊಟ್ಟೆ ಸ್ವಲ್ಪ ಡೆಕೋರೇಟ್ ಮಾಡಿದೆ, ಕೈಗೆ ಹಾಕೊಂಡೆ ಬಂದೆ. ಇಟ್ಟು ಬಿಸಾಡಿ ಬರ್ಬೋದಿತ್ತು, ಬಟ್ ಇರಲಿ, ರೂಮಿಗೆ ತೊಗೊಂಡೋಗಿ ಅಲ್ಲಿ ಸಿಕ್ಸೋ. ಸೊ ರೈಟ್ ನೌ ಐ ವಾಸ್ ಥಿಂಕಿಂಗ್, ಟೈಮ್ ಈಸ್ 7:50, ಸನ್ಸೆಟ್ ಆಗೋ ಟೈಮ್. ಸ್ಟಿಲ್ ಇಟ್ಸ್ ಸೋ ಬ್ರೈಟ್.
ಐ ಥಿಂಕ್ 8 o'clock ತನಕ ಎಡೆಕಾಯಲ್ಲಿ ಓಪನ್ ಇರ್ತದ ಅಂತ. ನನಗೆ ಎಗ್ ಬೇಕಿತ್ತು, ಯಾಕಂದರೆ ನಾನು ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಬೆಳಗ್ಗೆ ಕೇಳಿದಾಗ ಅವರೇನು ಹೇಳಿದರು, ನಾಳೆ ಬಂದು ಸ್ಯಾಟರ್ಡೇ ಓಪನ್ ಇರ್ತದೆ ಆ್ಯಂಡ್ ಸಂಡೇ ಮಂಡೇ ವಿಲ್ ಬಿ ಕ್ಲೋಸ್ ಅಂತ. ಅಂದರೆ ಸ್ಯಾಟರ್ಡೇ ಒಂದು ದಿನ ಓಪನ್ ಇರ್ತದೆ ಅಂತ ಹೇಳಿದರು. ಮನೆ ಹೋಗಿ ರೂಮಿಗೆ ಹೋಗಿ ಏಡ್ರಿಯನ್ ಡ್ಯೂಕಿಗೆಲ್ಲ ಕೇಳಿದಾಗ ಅವ್ರು ಹೇಳ್ತಿದ್ದಾರೆ ನೆಕ್ಸ್ಟ್ 4 days ಎವ್ರಿಥಿಂಗ್ ವಿಲ್ ಬಿ ಶಟ್ ಡೌನ್. ಓಕೆ, ಇಫ್ ದ್ಯಾಟ್ಸ್ ಟ್ರೂ ಆ್ಯಂಡ್ ಐ ವಾಸ್ ಥಿಂಕಿಂಗ್ ಐ ವಿಲ್ ಬೈ ಸಮ್ ಸ್ಟಫ್ ಆನ್ ಸ್ಯಾಟರ್ಡೇ ಅಂತ ಅಂದ್ಕೊಂಡಿದ್ದೆ. ಏನು ಬೇಡ, ನನಗೊಂದು ಮೊಟ್ಟೆ ಒಂದು ಬೇಕು. ಮೊಟ್ಟೆ ಖಾಲಿ ಆಗಿದೆ, 5 ಮೊಟ್ಟೆ ಇದೆ, ಅದಿನ್ನು ನಾಳೆ ಬೆಳಗ್ಗೆ ಖಾಲಿ ಆಗ್ತದೆ. ಅದಕ್ಕೋಸ್ಕರ ಐ ವಾಸ್ ಥಿಂಕಿಂಗ್ ಲೆಟ್ ಮಿ ಬೈ ಆನ್ ಎಗ್ ಆ್ಯಂಡ್ ಗೋ ಟು ರೂಮ್. ಚಿಕನ್ ಕರಿ ಅಂತ ಹೇಗೆ ಮಾಡಿದೆ, ಮನೆಯಾಗೆ ರೈಸ್ ಮಾಡಿ ಊಟ ಮಾಡಿದರೆ ಆಯಿತು. ಪುಣ್ಯಕ್ಕೆ ಎಡೆಗೆ ಓಪನ್ ಇತ್ತು. ಇವಾಗ ಎಗ್ ಆ್ಯಂಡ್ ಬ್ರೆಡ್ ತೊಗೊಂಡೆ. ಬೇರೆ ಐ ಬೈ ಒನ್ ಚಿಪ್ಸ್ ಆ್ಯಂಡ್ ಗೋ ಔಟ್. ನನ್ನೊಟ್ಟಿಗೆ ಸ್ಕ್ಯಾಮ್ ಆಯಿತು. ಅಲ್ಲಿ ಚಿಪ್ಸಿದು ಮೇಲೆ 1.65 euro ಅಂತ ಬರೆದಿದ್ರು, ಬಿಲ್ಲಲ್ಲಿ 1.99 ಅಂತ ಹಾಕಿದರು. ಫೈನ್. ಸೊ ಟುಡೇಸ್ ಫಾರ್ ದಿಸ್ ಬಿಲ್ ಈಸ್ 5.07 euro. ಓಕೆ, ದಿಸ್ ವಿಲ್ ಲಾಸ್ಟ್ ಲಾಂಗ್ ಅಟ್ ಲೀಸ್ಟ್ 5-6 days. ಇವತ್ತಿದು ಹೆವಿ ಶಾಪಿಂಗ್ ಆಯಿತು. ಮಧ್ಯಾಹ್ನ 14.5 euroದು ರೈಸ್ ತಂದೆ, ಇವಾಗ 5 euro ಇದಾಯಿತು. ಮತ್ತು 3 euro ಮಧ್ಯಾಹ್ನ 3 euro ಸಮಥಿಂಗ್ ಹ್ಯಾಡ್ ಸ್ಪೆಂಟ್ ಫಾರ್ ಡೋನಟ್ ದ್ಯಾಟ್ ದಿಸ್ ಆ್ಯಂಡ್ ಆಲ್, ಮಯೋನೀಸ್ ಡೋನಟ್ ಆ್ಯಂಡ್ ಆಲ್. ಇವತ್ತು ಹೆವಿ ಶಾಪಿಂಗ್ ಆಯಿತು ಮ್ಯಾಮ್. ತಕ್ಷಣ ನಾನು ನನ್ನ ಕುಕ್ಕರ್ ಓಪನ್ ಮಾಡಿ ಚಿಕನ್ ಹೇಗಾಗಿದೆ ನೋಡಿದೆ. ಇಟ್ಸ್ ರಿಯಲಿ ಗುಡ್. ಇವಾಗೆ ಫಸ್ಟ್ ಟೈಮ್ ಐ ಥಿಂಕ್ ಪ್ರಾಪರ್ ಅನ್ನ ಊಟ ಮಾಡ್ತೀನಿ ಅಂತ. ಬಿಕಾಸ್ ಟುಡೇ ಐ ಬ್ರಾಟ್ ಸೋನಾ ಮಸೂರಿ ತಂದಿದ್ದೀನಿ ಫಾರ್ 14.50. ಇವಾಗ ಇದನ್ನು ಸಣ್ಣ ಹೋಲ್ ಮಾಡಿ 1 ಲೋಟ ಅನ್ನ ಮಾಡಿ ಮಾಡಲಿಕ್ಕೆ ನಾವು ಇಟ್ಟಾಯಿತು. ಇವಾಗ ಐ ಥಿಂಕ್ ಇದು ಅನ್ನ ಏನಾದ್ರು ಸರಿ ಆದರೆ ನಾಳೆಯಿಂದ ಪುಳಿಯೋಗರೆ ಲೆಮನ್ ರೈಸ್ ಎಲ್ಲ ಮಾಡ್ಕೋಬೋದು. ಪ್ಯಾಕೆಟ್ ಉಂಟಲ್ಲ, ಟೊಮ್ಯಾಟೊ ರೈಸ್ ಎಲ್ಲ ತಂದಿದ್ದೀನಿ ಪ್ಯಾಕೆಟ್. ಐ ಥಿಂಕ್ ಇದೊಂದು ಐ ಥಿಂಕ್ ಇಫ್ ದಿಸ್ ಇಸ್ ದ ಪರ್ಫೆಕ್ಟ್ ರೈಸ್ ಟುಮಾರೋ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗನ್ನ ಬಿ ಪುಳಿಯೋಗರೆ ಆರ್ ಲೆಮನ್ ರೈಸ್ ಸಮಥಿಂಗ್. ಎಟ್ ಲಾಸ್ಟ್ ಪ್ರಾಪರ್ ರೈಸ್ ತಂದೆ ಮಾರಿ. ಲಾಸ್ಟ್ ವೀಕ್ ಅದು ಕಮ್ಮಿ ಪ್ರೈಸ್ ಅಂತ ತಂದದ್ದು, ಕಮ್ಮಿ ಅಂತ ಹೇಳಿದೆ, ಜಾಸ್ತಿ ಏನು ಕಮ್ಮಿ ಇರಲಿಲ್ಲ, ಖಾಲಿ ಒಂದು 30 cents ಕಮ್ಮಿ ಇತ್ತು ಅಂತ, 30 cent ಕಮ್ಮಿ ಇತ್ತು ಅಂತ. ತಿಳಿ ಸಾರ ಇದೆ, ಸ್ವಲ್ಪ ಕುಚ್ಚಿದ್ರೆ ದಪ್ಪ ಆಗ್ತಿತ್ತು. ಲೆಟ್ ಮೀ ಟ್ರೈ ದಿಸ್ ಆ್ಯಂಡ್ ಟೆಲ್ ಯು ಹೌ ಇಟ್ ಈಸ್. ಒನ್ನೊಟ್ಟಿಗೆ ಉಂಟಲ್ಲ, ಸೂಪರ್ ಇರ್ತದೆ. ಏನೋ ತಿಳಿ ಸಾರಾಗಿದೆ, ಬಟ್ ತೊಂದರೆ ಇಲ್ಲ. ನೆಕ್ಸ್ಟ್ ವೀಕ್ ಅದು ಕಾಯಿ ಪುಡಿ ಸಿಗ್ತದೆ, ಐ ವಿಲ್ ಬಿ ಯೂಸಿಂಗ್ ದ್ಯಾಟ್. ಐ ಥಿಂಕ್ ಇಟ್ ಶುಡ್ ಬಿ ಗುಡ್, ಐ ಗೆಸ್. ಈ ಚಳಿಗೆ ಬಿಸಿ ಬಿಸಿ ಅನ್ನ ಸಾರು ಸೂಪರ್ ಆಗ್ತದೆ. ಓಕೆ ಗೈಸ್, ಐ ವಿಲ್ ಡೂ ಒನ್ ಥಿಂಗ್. ಐ ವಿಲ್ ಹ್ಯಾವ್ ದಿಸ್ ಫುಡ್ ಆ್ಯಂಡ್ ಐ ವಿಲ್ ಬಿ ಡೈರೆಕ್ಟ್ಲಿ ಗೋಯಿಂಗ್ ಟು ಸ್ಲೀಪ್ ಬಿಫೋರ್ ಎಡಿಟ್ ಎಲ್ಲ ಮಾಡಿ ಮಲಗಲಿಕ್ಕೆ ಹೋಗ್ತೀನಿ. ಮತ್ತು ನಾಳೆ ಐ ಥಿಂಕ್ ನಾನು ಲಾಸ್ಟ್ 2 vlogs ಸರ್ಪ್ರೈಸ್ ಅಂತ ಹೇಳ್ತಿದ್ದೀನಿ. ಸರ್ಪ್ರೈಸ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ತೋರಿಸ್ತೀನಿ. ಐ ಬಿ ಗೋಯಿಂಗ್ ಟು ದಿ ಸ್ಪೆಷಲ್ ಪ್ಲೇಸ್. ಹೋಪ್ಫುಲಿ ಇಟ್ ಡಸ್ ನಾಟ್ ರೈನ್ ಟುಮಾರೋ. ನೋಡೋಣ. ಐ ವಿಲ್ ಮೀಟ್ ಯು ಗೈಸ್ ಟುಮಾರೋ. ಅಂಟಿಲ್ ದೆನ್ ಹ್ಯಾವ್ ಗುಡ್ ಫುಡ್. ಸ್ಟೇ ಹೇಲ್ತಿ. ಬಾಯ್.